ಇನ್ನು ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲ, ಭ್ರಷ್ಟರ ಯಾತ್ರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿರೋದು. ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇದು ಬಿಜೆಪಿ ಜನಾಕ್ರೋಶ ಯಾತ್ರೆ ಅಲ್ಲ, ಭ್ರಷ್ಟರ ಯಾತ್ರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿರೋದು. ಬಿಜೆಪಿ ವಿರೋಧ ಪಕ್ಷವಾಗಿ ಏನ್ ಕಾರ್ಯನಿರ್ವಹಿಸಬೇಕಿತ್ತೋ ಅದನ್ನ ನಿರ್ವಹಿಸ್ತಾ ಇಲ್ಲ, ವಿಫಲವಾಗಿದೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಸ್ವಪಕ್ಷೀಯರೇ ಆರೋಪಿಸುವಂತೆ ಪೇಮೆಂಟ್ ಸೀಟ್ನಲ್ಲಿರುವಂತಹ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನ ಪ್ರಶ್ನಿಸುವಂತ ನೈತಿಕತೆ ಅವರಿಗಿದೆಯಾ? ಎಕ್ಸ್ ಪೋಸ್ಟ್ನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಬಿಜೆಪಿ ಜನಾಕ್ರೋಶ ಯಾತ್ರೆ ಅಂತೇಳಿ ಕರೆ ಕೊಟ್ಟಿದೆ, ಅದು ಜನಾಕ್ರೋಶ ಯಾತ್ರೆ ಅಲ್ಲ, ಬದಲಿಗೆ ಭ್ರಷ್ಟರ ಯಾತ್ರೆ ಆಗ್ಬಿಟ್ಟಿದೆ. ಅದು ಪೇಮೆಂಟ್ ಸೀಟ್ ಅಂತೇಳಿ ಈಗಾಗಲೇ ವಿಜಯೇಂದ್ರ ವಿರುದ್ಧ ಎಷ್ಟೆಲ್ಲ ಆರೋಪಗಳಿದೆ. ಸ್ವಪಕ್ಷೀಯರ ಅವ್ರ ವಿರುದ್ಧ ಅಸಮಾಧಾನ ಹೊರ ಹಾಕ್ತಾರೆ. ಅಂಥದ್ರಲ್ಲಿ ಇವರು ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡುವಂಥ ಯಾವ ನೈತಿಕತೆಯನ್ನು ಕೂಡ ಉಳಿಸ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ರು ಕೂಡ, ಮಲದಾಯಿ ಧೋರಣೆ ಮಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಬಿಜೆಪಿಯವರು ಧ್ವನಿ ಎತ್ತುತ್ತಾ ಇಲ್ಲ. ವಿಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಸರ್ಕಾರವನ್ನು ಯಾವುದಕ್ಕೆ ಪ್ರಶ್ನೆ ಮಾಡಬೇಕು, ಯಾವುದ್ರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಗೊತ್ತಿಲ್ಲ ಬಿಜೆಪಿಯವರಿಗೆ. ಅದರ ಬದಲಿಗೆ ಇದ್ಯಾವುದು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಿದ್ದಾರೆ. ಅದು ಜನಾಕ್ರೋಶ ಯಾತ್ರೆ ಅಲ್ಲ, ಬದಲಿಗೆ ಭ್ರಷ್ಟರ ಯಾತ್ರೆ. ಅದು ಅವರು ಭ್ರಷ್ಟಾಚಾರ ಏನೇನಿದಾವೋ ಅದರದ್ದು ಯಾತ್ರೆ, ಅಥವಾ ಅದನ್ನು ಮುಚ್ಚಾಕೊಳ್ಳುವಂಥ ಯಾತ್ರೆ ಆಗಿ ಇದು ಕನ್ವರ್ಟ್ ಆಗ್ತಾ ಇದೆ ಅಷ್ಟೇ ಅಂತ ಸಿಎಂ ಸಿದ್ದರಾಮಯ್ಯನವರು ಒಂದು ಸುದೀರ್ಘವಾದಂಥ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಜನಾಕ್ರೋಶ ಯಾತ್ರೆ ಅಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ವಾದ ಅಷ್ಟೇ ಅಲ್ಲ, ಈಗಾಗಲೇ ಪರಮೇಶ್ವರ್ ಅವರು ಕೂಡ ಅದನ್ನೇ ವಾದಿಸ್ತಾ ಇದ್ರು. ಇವರು ಮಾಡುವಂಥ ಯಾತ್ರೆ ಏನಿದೆ, ಜನಾಕ್ರೋಶ, ಜನರು ಇಲ್ಲಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅನ್ನೋದಕ್ಕೆ ನಾವು ಧ್ವನಿಯಾಗಿ ಯಾತ್ರೆ ಮಾಡ್ತೀವಿ ಅಂತಾರಲ್ಲ, ಯಾವುದ್ರ ವಿರುದ್ಧ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ? ಜನರು ಏನಾದರೂ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂದರೆ ಅದು ಗೊತ್ತಾಗಬೇಕಲ್ಲ. ಜನಾಕ್ರೋಶ ಅಂತೇಳಿ ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಆ ಹೆಸರಿನಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಅಷ್ಟೇ ಅನ್ನೋದು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ನಿಟ್ಟಿನಲ್ಲಿ ಈಗ ಎಕ್ಸ್ ಖಾತೆಯಲ್ಲಿ ಒಂದು ಸುದೀರ್ಘ ಪೋಸ್ಟನ್ನು ಬರೆದು ಹಾಕಿ ಕಿಡಿಕಾರಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗರು ಮಾಡೋಕೆ ಹೊರಟಿರುವಂತಹ ಜನಾಕ್ರೋಶ ಯಾತ್ರೆಗೆ ಕಿಡಿಕಾರಿದ್ದಾರೆ. ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ? ಸೌಖ್ಯ, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟಕ್ಕೆ ನಿಂತಿದೆ. ಇವತ್ತು ಮೈಸೂರಿನಲ್ಲಿ ಜನಾಕ್ರೋಶ ಅಭಿಯಾನಕ್ಕೆ ಬಿಜೆಪಿ ನಾಯಕರು ಚಾಲನೆ ಕೊಡ್ತಾ ಇದ್ದಾರೆ. ಏನು ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಸೇರಿದಂತೆ SCP, TSP ಹಣ ದುರ್ಬಳಕೆ ಹಾಗೂ ದರ ಏರಿಕೆಯನ್ನ ಖಂಡಿಸಿ ಸೇರಿದಂತೆ ಹಲವು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ನಾಯಕರು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಸತತವಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಹೋರಾಟಕ್ಕೆ ಬಿಜೆಪಿ ನಾಯಕರು ಒಂದು ಕಡೆ ಸಿದ್ಧಾಗ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರೇ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಬಿಜೆಪಿ ನಾಯಕರು ಜನಾಕ್ರೋಶ ಅಭಿಯಾನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಶುಭ ಕೋರ್ತೀನಿ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಈ ಹಿಂದಿನಿಂದಲೂ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ. ಅದಕ್ಕೆ ಹೋರಾಟ ಮಾಡೋದು ಯಾವಾಗ ಮಾಡ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಗೊತ್ತಿದ್ರು ಬಿಜೆಪಿ ನಾಯಕರು ಯಾಕೆ ಸುಮ್ಮನೆ ಇದ್ದಾರೆ? ಮೊದಲು ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಹೋರಾಟ ಮಾಡ್ಲಿ ಅನ್ನೋದು ಪರೋಕ್ಷವಾಗಿ ಚಾಟಿ ಬೀಸಿರುವಂತದ್ದು. ಅಂದ್ರೆ ರಾಜ್ಯದ ದನಿ ಎತ್ತಲಾಗದ ಮನೆ ಮುರುಕುತನದ ಬಗ್ಗೆ ರಾಜ್ಯದ ಜನರಿಗೆ ಅರಿವಾಗಬೇಕು. ಅಂದ್ರೆ ಕೇಂದ್ರ ಸರ್ಕಾರ ಏನೆಲ್ಲ ಮಲತಾಯಿ ಧೋರಣೆ ತೋರಿಸ್ತಾ ಇದೆ, ಆ ಧೋರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ಜನರಿಗೆ ಅರಿವಾಗಬೇಕು, ಜನರಿಗೆ ಗೊತ್ತಾಗ್ಬೇಕು, ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಕೂಡ ಜನರಿಗೆ ಗೊತ್ತಾಗ್ಬೇಕು. ಅದರ ಮೂಲಕ ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಒಂದು ಹೋರಾಟದ ಬಗ್ಗೆ ಜನರಿಗೆ ಸಂಪೂರ್ಣವಾದ ಒಂದು ಚಿತ್ರಣ ಸಿಗುತ್ತೆ. ಜೊತೆಗೆ ಈಗಾಗಲೇ ಸ್ವಪಕ್ಷೀಯರು ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಅವರ ಪಕ್ಷದಲ್ಲೇ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಪೇಮೆಂಟ್ ಸೀಟ್ ನಲ್ಲಿ ಕೂತಿದ್ದಾರೆ ಎಂಬ ಆರೋಪಗಳನ್ನೇ ಬಿಜೆಪಿ ನಾಯಕರೇ ಮಾಡ್ತಾ ಇದ್ದಾರೆ. ಇಂಥವರು ಯಾವ ರೀತಿ ಸರ್ಕಾರವನ್ನ ನೈತಿಕವಾಗಿ ಪ್ರಶ್ನೆ ಮಾಡ್ತಾರೆ? ಹಾಗಾಗಿ ಇದರ ಜನಾಕ್ರೋಶಕ್ಕೆ ನಾನು ಒಂದು ಕಡೆ ಶುಭ ಕೋರಿದ್ರೆ,
ಮತ್ತೊಂದು ಕಡೆ ಜನಾಕ್ರೋಶ ಯಾತ್ರೆಯನ್ನ ಭ್ರಷ್ಟರ ಯಾತ್ರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಅಂತ ವಿಫಲ ಆಗ್ತಾ ಇದ್ದಾರೆ. ಮಲತಾಯಿ ಧೋರಣೆಯನ್ನು ಖಂಡಿಸುವುದಕ್ಕೆ ವಿಫಲ ಆಗ್ತಾ ಇದ್ದಾರೆ. ಆದ್ರೆ ಈಗ ಜನಾಕ್ರೋಶದ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನ ಮಾಡಿ ಆ ಟ್ವೀಟ್ ಮಾಡಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ಇಲ್ಲಿ ಬಿಜೆಪಿಗರು ಪ್ರತಿಭಟನೆ ಅಥವಾ ಹೋರಾಟ ಮಾಡೋಕ್ಕೆ ಹೊರಟಿರೋದೇ ಬೆಲೆ ಏರಿಕೆ ಇರ್ಬೋದು ಅಥವಾ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಬಟ್ ಜನರ ಆಕ್ರೋಶವೇ ಇಲ್ಲ, ನೀವು ಹೇಗೆ ಜನಾಕ್ರೋಶ ಆಂದೋಲನ ಅಥವಾ ಹೋರಾಟ ಮಾಡ್ತೀರಾ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ.